ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮೂರಲ್ಲಿ ಒಂದು ಸನ್ಸೆಟ್ ಪಾಯಿಂಟ್ ಇದೆ. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿದೆ ಪ್ಲೇಸು, ಫೋಟೋಸು ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಅದೇ ಪ್ಲೇಸ್ಗೆ ಇವತ್ತು ಸನ್ಸೆಟ್ಗೆ ಹೋಗೋಣ ಅಂತ. ಆಲ್ರೆಡಿ ಸೂರ್ಯಾಜಿ ಅವ್ರು ಮುಳುಗ್ತಾ ಇದ್ದಾರೆ. ಟೈಮ್ ಆಗಿದೆ 5:30 ಆಗಿದೆ. ಸೊ ಇವಾಗ ಅಲ್ಲಿ ಸನ್ಸೆಟ್ ನೋಡೋಕೆ ಹೋಗೋಣ ಅಂತ. ಗೊತ್ತಿಲ್ಲ ಹೇಗಾಗಿದೆ, ಏನಿದೆ, ಹೇಗಿದೆ ರೋಡು ಅಂತ. ಆವಾಗ ಸ್ವಲ್ಪ ತುಂಬ ಸ್ಲಶ್ ಎಲ್ಲ ಇತ್ತು, ಜಾಸ್ತಿ ಇತ್ತು, ಕೆಸರು ಜಾಸ್ತಿ ಇತ್ತು. ಇವಾಗ ನೋಡಬೇಕು. ನನ್ನ ಗಾಡಿ ತಂದಿಲ್ಲ, ಕಾರು ಹೋಗಲ್ಲ ಅಲ್ಲಿಗೆ. ಸೊ ಅಣ್ಣನ ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ರಾಕಿ ರಾಕಿ ಮಾತಾಡ್ಸಲ್ಲಪ್ಪ ನಮ್ಮನ್ನ. ಓಕೆ, ಲೆಟ್ಸ್ ಗೋ. ಬಾಯ್. ನನ್ಗೆ ಗೊತ್ತಿರೋ ಒಳ್ಳೆ ವ್ಯೂ ಸಿಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಆ ಕಡೆ ಎಲ್ಲ ಫುಲ್ಲು ಮೋಡ ಇದೆ, ನೀವು ನೋಡ್ಬೋದು. ನಿನ್ನೆ ರಾತ್ರಿ ಮಳೆ ಬಂದಿದೆ ನಮ್ಮೂರಲ್ಲಿ, ಆದರೆ ಮಧ್ಯಾಹ್ನ ಮಾತ್ರ ಸ್ವಲ್ಪ ಬಿಸಿಲು ಬಂದ್ರೂ ಹೆವಿ ಆಗಿ ಸೆಕೆ ಹೊಡೆಯುತ್ತೆ. ತುಂಬ ಹ್ಯುಮಿಡಿಟಿ, ಸೆಕೆ ಅನ್ನೋದಕ್ಕಿಂತ ಹ್ಯುಮಿಡಿಟಿ ಬೇಜಾನಿದೆ. ಸೆಕೆ ತಡ್ಕೊಳಕ್ಕಾಗಲ್ಲ. ಚೆನ್ನಾಗಿದೆ ಮಾತ್ರ ಪ್ಲೇಸ್. ಅದು ಫುಲ್ಲು ಪೀಸು, ಒಳ್ಳೆ ಜಾಗ. ಸನ್ಸೆಟ್ಟು ಸನ್ರೈಸು ಎರಡಕ್ಕೂ ಮಾಡಿಸಿದ ಜಾಗ ಮಾತ್ರ ಸೂಪರ್ ಆಗಿದೆ. ಬ್ಯೂಟಿಫುಲ್ ಸ್ಪಾಟು. ಗಾಡಿ ಎಳಿತಾನೆ ಇಲ್ಲಪ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ಹತ್ತಿ ಮೇಲೆ ಹೋಗ್ತಾನೆ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಹತ್ತಿ ಮೇಲೆ ಹೋಗ್ತಾನೆ ಇಲ್ಲ. ನಾನು ಇವಾಗ ಹೋಗ್ತಾ ಇರೋ ಸ್ಪಾಟಲ್ಲಿ ಒಂದು 6 months ಬಿಫೋರು ಒಂದು ಲೆಪರ್ಡ್ ಸ್ಪಾಟ್ ಆಗಿದೆಯಂತೆ. ಎಷ್ಟು ಜನ ಎಷ್ಟು ಸುಳ್ಳು ಗೊತ್ತಿಲ್ಲ. ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಜನ ಹೇಳ್ತಾ ಇದ್ರಂತೆ, ಈ ಥರ ಲೆಪರ್ಡ್ ನೋಡಿದ್ವಿ, ಇದೆ ಇಲ್ಲಿ ಒಂದು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಬಿಲೀವ್ ಮಾಡೋದು, ಎಷ್ಟು ಬಿಲೀವ್ ಮಾಡದೇ ಇರೋದು ಗೊತ್ತಿಲ್ಲ. ಒಂದ್ಸಲ ಕಾಣಿಸ್ತು ಅಂತ ಹೇಳಿದ್ರು ಅವತ್ತು, ಏನು ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಸ್ಪಾಟ್ಗೆ ವೀಕೆಂಡ್ಸಲ್ಲಿ ತುಂಬ ಜನ ಬರ್ತಾರೆ. ಗೂಗಲ್ ಮ್ಯಾಪ್ಸಲ್ಲಿ ಇಲ್ಲ ಇದು, ಇನ್ನು ಯಾರೂ ಹಾಕಿಲ್ಲ, ಯಾರು ಇರಲ್ಲ. ಆದರೆ ತುಂಬ ಒಂಥರ ನಿಗೂಢವಾದ ಜಾಗ. ಹಿಂಗೆ ಹೋಗ್ಬೇಕು ನೋಡಿ ಈ ರೋಡಲ್ಲಿ. ಈ ಕಡೆ ಹೋದರೆ ಡೈರೆಕ್ಟು ಧರ್ಮಸ್ಥಳಕ್ಕೆ ಹೋಗುತ್ತೆ, ಹಿಂಗೆ ಹೋದರೆ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗುತ್ತೆ. ನೋಡೋಣ. ಕರ್ನಾಟಕ ಸರ್ಕಾರ ಅಂತ ಏನೋ ಹಾಕಿದ್ದಾರೆ ಬೋರ್ಡಲ್ಲಿ, ಏನು ಅಂತ ಗೊತ್ತಿಲ್ಲ. ಫುಲ್ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಹೋದ್ಸಲಿ ಬಂದಾಗ ಇಲ್ಲಿ ಫುಲ್ಲು ಕೆಸರು, ಫುಲ್ಲು ಚಿತಾಲ್ ಪತಾಲು. ನಾವಿವಾಗ ಈ ಕಡೆ ಹೋಗ್ಬೇಕು. ಆ ಕಡೆ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಏನೋ ಒಂದು ಕ್ವಾರಿ ಇದೆ ಅಂತ ಹೇಳ್ತಾ ಇದ್ರು ಅವತ್ತು, ಏನು ಅಂತ ನನಗೂ ಗೊತ್ತಿಲ್ಲ. ಬನ್ನಿ ನೋಡೋಣ ಏನು ಹೆಂಗಿದೆ, ಏನು ಕತೆ ಅಂತ. ಓ, ಇಲ್ಲೇ ಮೇಲ್ಗಡೆ ಎತ್ಕೊಂಡು ಹೋಗೋದಾ ಗಾಡಿನ? ಹೋದ್ಸಲಿ ಹೋಗೋಕ್ಕಾಗಿರಲಿಲ್ಲ, ಯಾಕೆಂದರೆ ನೀರು ಬರ್ತಾಯಿತ್ತು. ನೀರು ಬಂದಾಗ ಗಾಡಿನ ಎತ್ಕೊಂಡು ಹೋಗೋಕ್ಕಾಗಲ್ಲ ಬಿಡಿ, ಯಾಕೆಂದರೆ ನಾನು ಒಬ್ಬನೇ ಇದ್ದೀನಿ. ಎಷ್ಟು ಕ್ವೈಟ್ ಆಗಿದೆ ಅಂತ, ಯಾರೂ ಇಲ್ಲ ಇಲ್ಲಿ, ಬರೀ ಪಕ್ಷಿಗಳ ಸೌಂಡು. ಮಳೆ ಬರ್ತಾಯಿದೆ, ಎಲ್ಲೋ ಗುಡು ಅಂತ ಇದೆ. ಇದಕ್ಕೆ ನಾನೇ ನಾಮಕರಣ ಮಾಡಿದ್ದೀನಿ, ಕ್ವಾರಿ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಪಾಯಿಂಟ್ ಅಂತ. ಸೂಪರ್ ಆಗಿದೆ. ಮೇಲೋದ್ರೆ ಇನ್ನೂ ಸಖತ್ತಾಗಿದೆ. ಇಲ್ಲಿಂದ ಕುದುರೆಮುಖ, ನಮ್ಮ ಬೆಳ್ತಂಗಡಿದು ಗಡೈಕಲ್ಲು ಎಲ್ಲ ಕಾಣಿಸುತ್ತೆ ಈ ಜಾಗದಿಂದ. ಸೂಪರ್ ಆಗಿದೆ ಜಾಗ.
ಆದರೆ ಹೆವಿ ಗಲೀಜು ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಇದೇ ಪ್ರಾಬ್ಲಮ್ಮು ನನ್ನ ಮನದ್ದು. ಬಾಟ್ಲುಗಳು, ಕವರು, ಯಾರು ಹೇಳ್ತಾರ್ರು ಬನ್ನಿ ಪಾರ್ಟಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಎಲ್ಲ ಮಾಡಿ ಹಂಗೆ ಕ್ಲೀನ್ ಮಾಡ್ಬಿಟ್ಟು ಹೋಗ್ಬೇಕು ತಾನೆ. ಅದನ್ನ ಅಲ್ಲೇ ಬಿಟ್ಟರೆ ಎಲ್ಲನೂ ಏನು ಒಳ್ಳೆ ಚೆನ್ನಾಗಿರೋ ಜಾಗನೂ ಹಾಳು ಮಾಡ್ತಾರೆ. ನಾವೇನು ಹೇಳೋಣ. ನೋಡಿ 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 ಮೇಲೆ ವ್ಯೂ ಸಖತ್ತಾಗಿದೆ. ನೋಡಿ 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 ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಗಡಾಯಿಕಲ್ಲು, ಅಲ್ಲಿದೆ ನೋಡ್ಬೋದು. ನೋಡಿ ಈ ಕಡೆ ಫುಲ್ ಅಂದರೆ ಫುಲ್ ಕ್ಲಿಯರ್ ಆಗಿದೆ ಎಲ್ಲ. ಈ ಕಡೆ ಹಂಗೆ ತಿರುಗ್ತಾ ಇದ್ದಂಗೆ ಫುಲ್ಲು ಮಳೆ, ಆ ಕಡೆ ಎಲ್ಲ ಫುಲ್ಲು ಮಳೆ ಬರ್ತಾ ಇದೆ. ಸೂಪರ್ ಆಗಿದೆ. ಸನ್ಸೆಟ್ ಆಗ್ತಾ ಇದೆ. ಒಳ್ಳೆ ಟೈಮ್ಲೆಸ್ ವಿಡಿಯೋ ಬಂದಿರುತ್ತೆ ಅನಿಸುತ್ತೆ. ಸನ್ಸೆಟ್ ಆಗ್ತಾ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು. ಎಲ್ಲಿತ್ತು ಗೊತ್ತಿಲ್ಲ, ಹೇಳಿದ್ನಲ್ಲ ಈ ಕಡೆ ಎಲ್ಲ ಮಳೆ ಇವತ್ತು, ಏನು ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲೂ ಮಳೆ ಅಂತೆ. ಇವಾಗ ನಮ್ಮ ಫ್ರೆಂಡು ದೋಸ್ತು ಗೌತಮ್ ನಾಯ್ಡು ಅವರು ಫೋನ್ ಮಾಡಿದರು, ಮಳೆ ಬರ್ತಾಯಿದೆ ಇಲ್ಲಿ ಬೆಂಗಳೂರಲ್ಲೂ ಅಂತ. ಇಲ್ಲೂ ಮಳೆ ಹನೀತಾ ಇದೆ. ಫುಲ್ ಜೋರಾಗಿ ಏನು ಬರ್ತಾಯಿಲ್ಲ, ಮಳೆ ಹನೀತಾ ಇದೆ. ನೋಡೋಣ ಏನು ಅಂತ. ಇದ್ದಕ್ಕಿದ್ದಂಗೆ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಎಲ್ಲಿತ್ತು ಅಂತ ಗೊತ್ತಿಲ್ಲ. ಈ ಮಳೆ ಜೋರು ಆಗ್ತಾನೆ ಇದೆ, ದಪ್ಪ. ಅಯ್ಯೋ ಸನ್ಸೆಟ್ ಬೇರೆ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಎಲ್ಲಿ ಶೆಲ್ಟರೇ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ. ಅಲ್ಲೆಲ್ಲ ಜೋರಾಗಿ ಮಳೆ ಬರ್ತಾಯಿದೆ ನೋಡ್ಬೋದು. ನಮ್ಮ ಗಡಾಯಿಕಲ್ಲು ಕುದುರೆಮುಖ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡೋಣ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ಕಮ್ಮಿ ಆದರೆ ಸಾಕಪ್ಪ ದೇವ್ರೇ. ಜೋರಾಗಿ ಮಳೆ ಬರ್ತಾಯಿದೆ, ಸ್ಟಾರ್ಟ್ ಆಯಿತು ಜೋರಾಗಿ. ನೆನೀತಾ ಇದ್ದೀನಿ. ಸನ್ಸೆಟ್ಟು ಆಗ್ತಾಯಿದೆ, ಈ ಕಡೆ ಮಳೆನೂ ಬರ್ತಾಯಿದೆ. ಏನು ರೀ ಇದು ಕಾಂಬಿನೇಷನ್ನು, ಸೂಪರು. ಸೊ ಅಲ್ಲಿ ಇನ್ನೂ ಸನ್ಸೆಟ್ ಆಗ್ತಾಯಿದೆ, ಆದರೆ ತುಂಬ ಜೋರಾಗಿ ಮಳೆ ಬರ್ತಾಯಿದೆ ನೋಡ್ಬೋದು. ಹೆವಿಯಾಗಿ ಮಳೆ ಬರುತ್ತೆ ಇವಾಗ. ಸೊ ಅದಕ್ಕೆ ಇಲ್ಲಿಂದ ಮನೆಗೆ ಹೊರಡೋಣ ಅನ್ನೋ ಪ್ಲ್ಯಾನು. ಯಾಕೆಂದರೆ ರೈನ್ ಗೇರ್ಸ್ ಏನು ತಂದಿಲ್ಲ ನಾನು. ಮತ್ತು ಏನು ಅಂತಂದರೆ ಎಲ್ಲರಿಗೂ ಒಂದು ರಿಕ್ವೆಸ್ಟು. ನೋಡಿ ಇಲ್ಲಿ ಇಷ್ಟು ಕಲೆಕ್ಟ್ ಮಾಡಿದ್ದೀನಿ ಇವತ್ತು. ನೆಕ್ಸ್ಟ್ ಇವಾಗ ತೊಗೊಂಡೋಗೋದಕ್ಕೆ ಏನು ಕವರ್ ತಂದಿಲ್ಲ. ಸೊ ಆದ್ದರಿಂದ ಇದನ್ನು ನೆಕ್ಸ್ಟ್ ಇನ್ನೊಂದ್ಸಲಿ ಇಲ್ಲಿಗೆ ಬರ್ತೀನಿ, ಸನ್ರೈಸ್ಗೆ ಅಥವಾ ಸನ್ಸೆಟ್ಗೆ. ಯಾಕೆಂದರೆ ಇನ್ನೂ ಒಂದು ವಾರ ಊರಲ್ಲೇ ಇರೋ ಪ್ಲ್ಯಾನ್ ಇದೆ. ಸೊ ಅವಾಗ ಬಂದಾಗ ಇದನ್ನೆಲ್ಲನೂ ಹಂಗೆ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಎಲ್ಲರ ಹತ್ರ ಒಂದು ರಿಕ್ವೆಸ್ಟು, ಯಾರೇ ಆಗಲಿ ಈ ಥರ ಜಾಗಗಳಿಗೆ ಬಂದರೆ ದಯವಿಟ್ಟು ಲಿಟ್ಟರ್ ಮಾಡಬೇಡಿ. ನೀವು ಬನ್ನಿ, ಎಂಜಾಯ್ ಮಾಡಿ, ತಿನ್ನಿ, ಕೂತ್ಕೊಳ್ಳಿ ಆರಾಮಾಗಿ, ಏನು ಬೇಕಾದರೂ ಮಾಡಿ. ಬಟ್ ಜಾಗನ ಹಾಳು ಮಾತ್ರ ಮಾಡಬೇಡಿ. ನೀವೇನೇನು ತಂದಿರ್ತೀರೋ ಪ್ಲಾಸ್ಟಿಕ್ ಕವರು ಎಕ್ಸೆಟ್ರಾ ಅದನ್ನೆಲ್ಲ ದಯವಿಟ್ಟು ಹಂಗೆ ವಾಪಸ್ ತೊಗೊಂಡೋಗಿ ನಿಮ್ಮ ಜೊತೆಗೆ. ಒಂದು ಕವರಲ್ಲಿ ಇಲ್ಲ ಏನಾದರೂ ಇದರಲ್ಲಿ ಹಾಗೆ ತಗೊಂಡೋಗಿ, ಬಿಟ್ಬಿಟ್ಟು ಹೋಗಬೇಡಿ ದಯವಿಟ್ಟು. ತುಂಬ ಬೇಜಾರಾಗುತ್ತೆ. ಇಷ್ಟು ಒಳ್ಳೆ ಜಾಗ ಬಟ್ ಇಷ್ಟೊಂದು ಹಾಳಾಗಿದೆ ಅಂದರೆ ತುಂಬ ಬೇಜಾರಾಗುತ್ತೆ. ಇಲ್ಲೆಲ್ಲ ಇನ್ನೂ ಕಲೆಕ್ಟ್ ಮಾಡಿಲ್ಲ, ಏಕೆಂದರೆ ಕವರ್ ಇರಲಿಲ್ಲ ನನ್ನ ಹತ್ರ ಕಲೆಕ್ಟ್ ಮಾಡೋದಕ್ಕೆ. ಇನ್ನೂ ಅಲ್ಲೆಲ್ಲ ಬಾಟಲ್ಸ್ ಎಲ್ಲ ಇದೆ. ಸೊ ಅದನ್ನು ಕಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಒಂದು ಕವರ್ ತೊಗೊಂಬಂದು ನೋಡ್ಬೋದು. ಸನ್ಸೆಟ್ ಇನ್ನೂ ಆಗ್ತಾಯಿದೆ. ಅಯ್ಯೋ ಹೆವಿಯಾಗಿ ಜಾರುತ್ತೆ ಗುರು ಇವಾಗ. ಇದು ಬೇರೆ ಕಲ್ಲು ಬೀಳ್ದೆ ಹೋದರೆ ಸಾಕಪ್ಪ ನಾನು. ಯಾಕೋ ಹೆವಿ ಮಳೆ ಬರುತ್ತೆ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ನೋಡಿದ್ರೆ ಮಳೆನೇ ಬರ್ತಾಯಿಲ್ಲ, ಸುಮ್ಮನೆ ತೆಗ್ದೆ ಅನ್ನಿಸ್ತಾ ಇದೆ. ಯಾಕಪ್ಪ ಬೇಕಾದರೂ ನೆನೆಯೋದು, ಮೊದಲೇ ಟೈಮ್ ಸರಿ ಇಲ್ಲ. ಇಲ್ಲಿ ಮೇಲ್ಗಡೆ ಗಾಡಿ ತೊಗೊಂಬರೋಣ ಅಂದ್ಕೊಂಡೆ, ತರದೇ ಇದ್ದಿದ್ದು ಒಳ್ಳೇದಾಯ್ತು. ತಂದಿದ್ರೆ ಅಷ್ಟೇ
ಇದು ಫುಲ್ಲು ಜಾರುತ್ತೆ. ಇದು ನೋಡ್ಬೋದು. ನಮ್ಗೆ ಗೊತ್ತಿರೋಂಗೆ ಮಳೆ ಬರೋಲ್ಲ, ಯಾಕೆಂದರೆ ಇಲ್ಲಿ ಬರ್ತಾಯಿಲ್ಲ, ಬಂದು ನಿಂತ್ಕೊಂತು. ಇದ್ರ ಮೇಲೆ ನೀರು ಬಿದ್ದಿದ ತಕ್ಷಣ ಹಬ್ಬೆ ಬರ್ತಾಯಿದೆ ಮೇಲ್ಗಡೆ, ಹೆವಿಯಾಗಿ ಬಿಸಿ 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 ಅನ್ನಿಸ್ತಾ ಇದೆ. ಆ ಬಿಸಿದು ಗಾಳಿ ಬರುತ್ತಲ್ಲ ಆ ಥರ ಆಗ್ತಾಯಿದೆ. ಏನು ಗುರು ಸೌಂಡು? ಅಜ್ಜಿ ನಾನೊಬ್ಬನೇ ಬೇರೆ ಇರೋದು. ಸೌಂಡ್ ಬಂದಂಗೆ ಆಯ್ತಪ್ಪ, ಯಾಕೋ ಸರಿ ಇಲ್ಲ. ನಾನೊಬ್ಬನೇ ಬೇರೆ, ಹೆಲ್ಪ್ ಮಾಡೋಕ್ಕೆ ಯಾರು ಇಲ್ಲೂ ಇಲ್ಲ. ಬೇಗ ಕಲಿಸ್ಕೊಳ್ಳೋದು ವಾಸಿ. ಸೌಂಡ್ಗಳು ಬೇರೆ ಬರ್ತೈತೆ, ಕತ್ಲೆ ಬೇರೆ ಆಗ್ತದೆ. ಏಯ್ ಯಾರೋ ಅದು? ಯಪ್ಪ ಹೋದ್ರ ಗಣೇಶ. ನೋಡ್ಬೋದು ಇದೇ ಜಾಗ, ಅಲ್ಲಿಂದ ನಾನು ಬಂದಿದ್ದು ಮೇಲೆ. ಸೂಪರಾಗಿದೆ. ಇನ್ನೊಂದು ದಿವಸ ಬರೋಣ. ಅಲ್ಲಿ ನಾನು ಕಲೆಕ್ಟ್ ಇಟ್ಟಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟಲ್ಸು ಎಲ್ಲ ಅಲ್ಲೇ ಇದ್ದರೆ ನೆಕ್ಸ್ಟ್ ಟೈಮ್ ಪಕ್ಕ ತೊಗೊಂಡೋಗ್ತೀನಿ. ಏಯ್ ಯಾರೋ ಅದು? ಅಜ್ಜಿ ಏನೋ ಸೌಂಡ್ಗಳು ಬೇರೆ ಬರ್ತಾಯಿದೆ ಗುರು. ಈ ಲೈಟೆಲ್ಲ ಯಾರು ಹಾಕಿದ್ದು? ನಾನಂತೂ ಅಲ್ಲ, ಭೂತವಿಲ್ಲ, ಪಿಚಾಚಿ ಇಲ್ಲ ಅಂತ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಬೇಗ ರೈಟ್ ಹೇಳು ಮನೆಗೆ. ಸ್ಕಿಡ್ ಆಗ್ತಾ ಇದೆ ಗುರು. ನಿಧಾನಕ್ಕೆ ಹೋಗೋಣ, ಏನು ಟೆನ್ಷನ್ ಇಲ್ಲ. ಇಲ್ಲಿ ಮುಂದ್ಗಡೆ ಹೋದರೆ ಒಂದು ಒಳ್ಳೆ ಸ್ಪಾಟ್ ಇದೆ, ಅದನ್ನು ಹಂಗೆ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಸೈಕಾಗಿದೆ ಗುರು ಮೇಲಿಂದ. ಓ ಏನೋ ಎಷ್ಟಿದ್ದಾರೆ, ಸೋಫಾ ಸೆಟ್ ಬಿಸಾಕ್ಬಿಟ್ಟವ್ರೆ ಯಾರೋ ಬಂದು ಇಲ್ಲಿ ಮೇಲಿಂದ. ಸೋಫಾ ಸೆಟ್ನ ಸಾಯಿಸ್ಬಿಟ್ಟವ್ರೆ. ಓಕೆ ಲೆಟ್ಸ್ ಗೋ. ಫೋನ್ ಬರ್ತಾಯಿದೆ. ಸೊ ಫೈನಲಿ ಮನೆ ರೀಚ್ ಆದೆ. ಸೊ ಮಳೆ ಏನು ಬರ್ತಾಯಿಲ್ಲ, ಮಳೆ ಬರೋ ಥರ ಆಗಿತ್ತು ಅಷ್ಟೇ. ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.